तारकं सदा विमुक्तिसाधकं कलाधरावतंसकं विलासिलोकरक्षकम् अनायकैकनायकं विनाशिते बदैत्यकं नताशुभाशुनाशकं नमामि तं विनायकम् न तेतरातिभीकरं नवोदितार्कभास्वरं नमत्सुरारिनिर्जरं नताधिकापदोद्धरम् सुरेश्वरं निधीश्वरं गजेश्वरं गणेश्वरं महेश्वरं तमाश्रये परात्परं निरन्तरम् समस्तलोकशङ्करं निरस्तदैत्यकुञ्जरं दरेतरोदरं वरं वरेपमक्तमक्षरम् कृपाकरं क्षमाकरं मुदाकरं यशस्करं मनस्करं नमस्कृतं नमस्करोमि भास्वरम् ಧನ್ಯವಾದಗಳು. And the entrepreneurship that our students have demonstrated. I would like to extend my gratitude to sir for taking the time to be with us today. Your presence means a great deal to us and we are excited to share this experience with you. Before we begin, I would like to invite Dr. Mehboob Khan. First foremost, I would like to welcome you, sir. Thank you, sir. Big round of applause. Can you please give? ಎಲ್ಲರಿಗೂ ನಮಸ್ಕಾರ. ಈಗ ಇಲ್ಲಿ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯ ವ್ಯಕ್ತಿಯರೇ, ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಆದ್ರೆ ನಾನು ಎಲ್ಲರಿಗೂ ಒಂದೇ ಸಾರಿ ಹೇಳ್ಬಿಡ್ತಾ ಇದ್ದೀನಿ. ಎರಡನೇದಾಗಿ, ಈಗ ಮಾಡರ್ನ್ ಪಬ್ಲಿಕ್ ಸ್ಕೂಲ್ ಅನ್ನೋದೊಂದು ಹೆಸರುವಾಸಿ ಆಗಿರುವಂತ ಸ್ಕೂಲ್ ಇದು. ಇವತ್ತಿನ ದಿನಗಳಲ್ಲಿ ನಾನು ನೋಡಿರೋ ಮಟ್ಟದಲ್ಲಿ ಇದೊಂದು ಉತ್ತಮವಾಗಿ ನಡೀತಾ ಇರುವಂತ ಶಾಲೆ ಇದು. ಈ ಶಾಲೆಯಲ್ಲಿ ಕನಿಷ್ಠ ಪಕ್ಷ 300-350 ಹುಡುಗರು ಇವತ್ತು ಎಜುಕೇಶನ್ ಅನ್ನ ಪಡಿತಾ ಇದ್ದಾರೆ. ಈ ಎಜುಕೇಶನ್ ಅನ್ನ ಹೈ ಪಿಚ್ ಅಲ್ಲಿ ತಗೊಂಡೋಗ್ಬೇಕು, ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೋಗ್ಬೇಕು ಅಂತ ಹೇಳಿ ನಾನು ಹಾರೈಸ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಇವತ್ತಿನ ಮಕ್ಕಳು ಜನರೇಷನ್ ಇವತ್ತು ಇಂಗ್ಲಿಷ್ ಮೀಡಿಯಂ ಅಂತ ಏನ್ ತಗೊಂಡೋಗ್ತಾ ಇದ್ದಾರೆ, ಇವತ್ತು ಕನ್ನಡ ಅಂತ ಹೇಳ್ತಾ ಇದೀವಿ. ನಿಜ, ಕನ್ನಡನೂ ಜೊತೆಯಲ್ಲಿ ಇರಬೇಕು, ಬಟ್ ಕರ್ನಾಟಕದಲ್ಲಿ ಮಾತ್ರ ಸೀಮಿತ ಇದು. ಇಂಗ್ಲಿಷ್ ನೀವು ಕಲಿಕೆ ಮಾಡಿದ್ರೆ ಇಡೀ ದೇಶ ನೀವು ಸುತ್ತಾಡ್ಕೊಂಡು ಬರ್ಬೋದು. ಇವತ್ತಿನ ಕಾಲದಲ್ಲಿ ಈ ಟೀಚರ್ಸ್ ಇವತ್ತು ತಗೊಂಡು ಹೋಗ್ತಾ ಇದ್ದಾರೆ. ಬಹಳಷ್ಟು ಮಟ್ಟದಲ್ಲಿ ನಾನು ನೋಡಿದಂಗೆ, ನಾವೊಂದು ಸ್ಕೂಲ್ ಮಡಗಿದ್ದು ಲಿಲ್ಲಾ ಎಜುಕೇಶನ್ ಸ್ಕೂಲ್, ನಾವು ಫ್ರೀ ಆಗಿ ನಾವು ಟ್ರೀಟ್ ಮಾಡ್ತಾ ಇದ್ದೋ. ಬಟ್ ಅದಕ್ಕೆ ಯಾರು ನಮ್ಮನ್ನ ಸಹಕಾರ ಕೊಟ್ಟಿಲ್ಲ, ಆದ್ರಿಂದ ನಾವು ಅದಕ್ಕೆ ಕ್ಲೋಸ್ ಮಾಡಿದ್ವು. ಇವತ್ತು ಪಬ್ಲಿಕ್ ಪಬ್ಲಿಕ್ ಮಾಡರ್ನ್ ಸ್ಕೂಲ್ ಅಂತ ಏನು ಓಡ್ತಾ ಇದೆ, ಈ ಮುಂದಿನ ದಿನಗಳಲ್ಲಿ 350 ಜಾಗದಲ್ಲಿ 3000 ಮಕ್ಕಳಾಗ್ಲಿ ಅಂತ ಹೇಳಿ ನಾನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ನಮ್ಮ ಮಧ್ಯದಲ್ಲಿರುವಂತಹ ಡಾಕ್ಟರ್ ಮೆಹಬೂಬ್ ಖಾನ್ ಸರ್ ಅವರು, ಹಾಗೂ ನಮ್ಮ HM ಸರ್, ಅಪ್ಪಾಜಿ ಸರ್, and GM ma'am, and my dear teachers, parents and my colleagues.
ಈ ದಿನ ನಾವು ವೆನ್ ವಿ ಆಫರ್ಡ್ ದಟ್ ನಾವು ಒಂದು ಆಮಂತ್ರಣವನ್ನು ಕೊಟ್ಟಾಗ ಅವರು ಅದಕ್ಕೆ ಆಮಂತ್ರಣಕ್ಕೆ ಇಲ್ಲ ಅಂದಲೇ ಆಕ್ಚುಲಿ ಅವರು ಬಳ್ಳಾರಿಗೆ ಹೋಗ್ಬೇಕಾಗಿತ್ತು. ಈ ಒಂದು ಅವರು ಅವರ ಒಂದು ಬಿಸಿ ಶೆಡ್ಯೂಲ್ನಲ್ಲಿ ಅವರು ಸಮಯ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದರು. ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಅದ್ರ ಜೊತೆಗೆ ಅವರು ಹೇಳಿದಂಥ ಮಾತುಗಳು ನಮಗೆ ತುಂಬ ಪ್ರೇರಣಾದಾಯಕವಾಗಿತ್ತು. ಇವತ್ತೇನು ಇದೆ ಮಕ್ಕಳುಗಳು, ಅದು 3,000ಕ್ಕಿಂತ ಅಧಿಕವಾದ ಮಕ್ಕಳುಗಳಾಗಲಿ ಮತ್ತೆ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಎಜುಕೇಶನ್ ಅನ್ನು ಕೊಡ್ಲಿ ಅಂತ ಏನು ಹಾರೈಸಿದ್ದಾರೆ ಅದನ್ನ ಸಾಬೀತುಪಡಿಸುವಂತ ಕೆಲಸದಲ್ಲಿ ನಾವು ಅದನ್ನ ನಾಯಕತ್ವವನ್ನು ತಗೊಂಡು ಈ ಒಂದು KR ನಗರ ಪಟ್ಟಣದಲ್ಲಿ ನಾವು ಯಾವುದೇ ಶಾಲೆಗಳಿಗೆ ಕಡಿಮೆ ಇಲ್ಲದೇನೆ ನಮ್ಮ ಮಕ್ಕಳುಗಳಿಗೆ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಎಜುಕೇಶನ್ ಕೊಡುವಂತ ಎಲ್ಲ ಕೆಲಸಗಳನ್ನ ನಾವು ಖಂಡಿತವಾಗ್ಲೂ ಮಾಡ್ತೇವೆ ಸರ್ ಅಂತ ಈ ವೇದಿಕೆಯಲ್ಲಿ ನಾನು ಖಂಡಿತವಾಗ್ಲೂ ಅದನ್ನ ಪ್ರಮಾಣ ಮಾಡ್ತೇನೆ. ಅದ್ರ ಜೊತೆಗೆ ಜಸ್ಟ್ ಸ್ಮಾಲ್ ಇನ್ಫಾರ್ಮೇಶನ್ ಅಬೌಟ್ ದಿ ಫುಡ್ ಫೆಸ್ಟ್. ಈ ಫುಡ್ ಫೆಸ್ಟ್ ಏನಕ್ಕೆ ಮತ್ತೆ ಇದರಿಂದ ಏನು ಉಪಯೋಗ ಮತ್ತೆ ನಾವು ಯಾಕೆ ಫುಡ್ ಫೆಸ್ಟ್ ನಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ಕೆಲವು ವಿಚಾರಗಳನ್ನ ತಿಳ್ಕೊಂಡು ಅನಂತರವಾಗಿ ನನ್ನ ಮಾತುಗಳಿಗೆ ನಾನು ಪೂರ್ಣ ವಿರಾಮವನ್ನು ಇಡ್ತೇನೆ. ಪ್ರೀತಿಯ ಬಂಧುಗಳೇ, ಫುಡ್ ಫೆಸ್ಟ್ ಆಹಾರ ಮೇಳಗಳನ್ನ, ಕೃಷಿ ಮೇಳ, ಆಹಾರ ಮೇಳ, ರೈತ ಮೇಳ, ಈ ಅನೇಕ ಮೇಳಗಳನ್ನ ಮಾಡ್ತಾರೆ. ಆದ್ರೆ ಶಾಲೆಗಳಲ್ಲಿ ನಾವು ಆಹಾರ ಮೇಳವನ್ನ ಮಾಡುವಂತಹ ಎರಡು ಉದ್ದೇಶ ಏನಂದ್ರೆ, ಒಂದು ಮಕ್ಕಳಿಗೆ ಈ ಒಂದು ಆಹಾರದ ಪ್ರಾಮುಖ್ಯತೆಯನ್ನ ಗುರುತುಪಡಿಸೋದಕ್ಕೋಸ್ಕರವಾಗಿ. ಆಹಾರ ನಾವು ಇವತ್ತು ಏನೇ ಪರಾಕ್ರಮಿಗಳಾಗಿರ್ಬೋದು, ನಾವೇನೇ ಶಕ್ತಿಶಾಲಿಗಳಾಗಿರ್ಬೋದು, ಬುದ್ಧಿವಂತರಾಗಿರ್ಬೋದು, ಏನೇ ಆಗಿದ್ರು ಕೂಡ ಅದು ನಮ್ಮ ಹೆಲ್ತ್ ಇಂದ. ನಮಗೆ ಹೆಲ್ತ್ ಬೇಕಂತಂದ್ರೆ ನಾವು ಒಳ್ಳೆ ಆಹಾರವನ್ನ ಸೇವನೆ ಮಾಡಬೇಕು. ನಾವು ಒಳ್ಳೆ ಆಹಾರವನ್ನ ಸೇವನೆ ಮಾಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ನಾವು ಸಿಕ್ಕಾಗ್ತೀವಿ, ಆ ಆರೋಗ್ಯ ಹದಗೆಡ್ತದೆ, ನಾವು ಓದಕ್ಕಾಗಲ್ಲ, ಬೇರೆ ಏನು ಕೂಡ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಹೆಲ್ತ್ ಇಸ್ ವೆಲ್ತ್, ಆರೋಗ್ಯವೇ ಭಾಗ್ಯ. ಈ ಆರೋಗ್ಯ ಬರೋದು ನಮ್ಮ ಆಹಾರದಿಂದ ಅನ್ನೋದನ್ನ ನಾವು ಮರೆಯಬಾರದು. ರುಚಿಯಾಗಿರ್ಬೇಕು, ಜೊತೆಗೆ ಶುಚಿಯಾಗಿರ್ಬೇಕು. ನಮ್ಗೆ ಕನ್ನಡದಲ್ಲಿ ರುಚಿ ಶುಚಿ ಅನ್ನೋ ಪಾಠಗಳೆಲ್ಲ ಇದೆ. ಶುಚಿಯಾಗಿರುವಂತ ಆಹಾರ, ರುಚಿಯಾಗಿರುವಂತ ಆಹಾರವನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿ ಆಗ್ತದೆ, ಮತ್ತೆ ನಾವು ದಷ್ಟಪುಷ್ಟವಾಗ್ತೇವೆ, ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಪ್ರೀತಿಯ ಬಂಧುಗಳೇ, ಮುಖ್ಯವಾಗಿ ಸಮಯದ ಅಭಾವ ಇರೋದ್ರಿಂದ ನಾನು ಬಹಳ ಲೆಂತಿಯಾಗಿ ಮಾತಾಡಕ್ ಹೋಗೋದಿಲ್ಲ. ಮೊದಲನೇದಾಗಿ ಆಹಾರ ಮೇಳ ಏನಕ್ಕೆ ಇಂಪಾರ್ಟೆಂಟ್ ಅಂತ ಅಂದ್ರೆ, ಮಕ್ಕಳಲ್ಲಿ ಆಹಾರದ ಅರಿವನ್ನ ಮೂಡಿಸ್ಬೇಕು, ಆಹಾರದ ಪ್ರಾಮುಖ್ಯತೆಯನ್ನು ಕಲಿಸ್ಬೇಕು ಅನ್ನೋದಕ್ಕೋಸ್ಕರವಾಗಿ ಆಹಾರ ಮೇಳವನ್ನ ನಾವು ಈ ಒಂದು ಸ್ಥಳದಲ್ಲಿ ಏರ್ಪಡಿಸಿದ್ದೇವೆ. ಎರಡನೇದಾಗಿ ನಾವು ಆಹಾರನ ನೀವು ಯಾವುದೇ ಕೌಂಟರ್ಗೆ ಹೋದ್ರೂ ಕೂಡ ಆ ಕೌಂಟರ್ ನಲ್ಲಿ ನಿಮ್ಗೆ 10 ರೂಪಾಯಿ 20 ರೂಪಾಯಿ ಅಷ್ಟು ಒಳಗಡೆ ನಿಮ್ಗೆ ಆಹಾರವನ್ನ ಕೊಡ್ತಾರೆ. ಮತ್ತೆ ಅದ್ರದ್ದು ಪ್ರಾಮುಖ್ಯತೆ ಏನಂದ್ರೆ, ಎಲ್ಲದಕ್ಕೂ ಒಂದು ಬೆಲೆ ಇದೆ. ನಾವು ತಿನ್ನುವಂತ ಇವತ್ತು ಆಹಾರ ತಿಂತಿದೀವಲ್ವಾ, ಅದು ಸುಮ್ಮನೆ ಬಂದಿಲ್ಲ. ಅನೇಕ ಜನರ ಪ್ರತಿಫಲದಿಂದ ನಮ್ಮ ಮುಂದ್ಗಡೆ ಸ್ವಲ್ಪ ಅನ್ನ ಬಂದಿರ್ತದೆ. ಅದನ್ನ ನಾವು ಏನ್ ಮಾಡ್ತೀವಿ, ಅಷ್ಟಾನೆ ಲೆಟ್ ಇಟ್ ಬಿ, ಪುಟ್ ಇನ್ ಟು ದ ಡಸ್ಟ್ಬಿನ್, ಅದು ಬೇಡ, ಅದು ನಾವು ಡಸ್ಟ್ಬಿನ್ ಹಾಕ್ಬಿಡೋಣ, ಕೈ ತೊಳ್ಕೊಬಿಡು ಅಂತ ಹೇಳ್ತೀವಿ. ಆ ಒಂದು ಕೆಲಸವನ್ನ ಮಾಡಬಾರ್ದು. ಇವಾಗ ನೋಡಿ, ನೀವು ಯಾವುದೇ ಸ್ಟಾಲ್ಗೆ ಹೋದ್ರು ದೇ ವೋಂಟ್ ಗಿವ್ ಯು ದ ಫ್ರೀ ಆಫ್ ಕಾಸ್ಟ್. ಯಾರು ಉಚಿತವಾಗಿ ನಿಮ್ಗೆ ಏನೂ ಕೊಡೋದಿಲ್ಲ ಅಲ್ವಾ, ನೀವು ಉಚಿತವಾಗಿ ಏನು ಕೊಡೋದಿಲ್ಲ. ಮತ್ತೆ ಅವರು ಪ್ರಿಪೇರ್ ಮಾಡಿರೋದಕ್ಕೆ ನಾವು ರೆಸ್ಪೆಕ್ಟ್ ಮಾಡ್ದಂಗೆ. ಒಂದು ಬೌಲ್ ಅಷ್ಟು ಅನ್ನ ಬರ್ಬೇಕಂದ್ರೆ 6 ರಿಂದ 8 ತಿಂಗಳ ಕಾಲ ಜನ ಪ್ರಯಾಸ ಪಟ್ಟು ಅದನ್ನ ಮಿಲ್ ಮಾಡಿಸಿ ಫ್ಲೋರ್ಗೆ ಹಾಕಿ ಫೈನಲ್ ಆಗಿ ಅಕ್ಕಿ ಮಾಡಿ, ಅಕ್ಕಿ ಸುಮ್ಮನೆ ಅಕ್ಕಿ ಬಂದ ತಕ್ಷಣ ಬಂದ್ಬಿಡಲ್ಲ ಅನ್ನ, ಅಕ್ಕಿನ ಅವರು ಮತ್ತೆ ಅದನ್ನ ಕುದಿಸಿ ಬಾಯ್ಲ್ ಆಗಿರೋ ನೀರಿಗೆ ಹಾಕಿ ಎಷ್ಟೆಲ್ಲ ಪ್ರೋಸೆಸ್ ಇಂದ ಇಷ್ಟ ಅನ್ನ ನಮ್ಮ ಕಣ್ಣ ಮುಂದೆ ಬಂದಿರ್ತದೆ. ಆದ್ರೆ ನಾವು 2 ನಿಮಿಷ ಕ್ಷಣಾರ್ಧದಲ್ಲಿ ಏನ್ ಮಾಡ್ತೀವಿ, ಮಗು ತಿಂತಾ ಇಲ್ಲ, ಪುಟ್ ಇನ್ ಟು ದ ಡಸ್ಟ್ಬಿನ್, ವಿ ವಿಲ್ ಸೇ ಲೈಕ್ ದಟ್. ನಮ್ಮ ಮಗು ತಿಂತಾ ಇಲ್ಲ, ಅದನ್ನ ತಗೊಂಡೋಗಿ ಡಸ್ಟ್ಬಿನ್ ಹಾಕಿ ಅಂತ ಹೇಳ್ತೀವಿ. ಇಸ್ ದಾಟ್ ವಾಟ್ ವಿ ಆರ್ ರೆಸ್ಪೆಕ್ಟಿಂಗ್ ದ ಫುಡ್? ನಾವು ಫುಡ್ ಅನ್ನ ರೆಸ್ಪೆಕ್ಟ್ ಮಾಡಿದ್ರೆ, ಆಹಾರವನ್ನ ರೆಸ್ಪೆಕ್ಟ್ ಮಾಡುವಂತದ್ದು ನಾವು ಈ ದೇಶಕ್ಕೆ ಕೊಡುವಂತ ಕಾಂಟ್ರಿಬ್ಯೂಷನ್, ಅದು ರೈತರಿಗೆ ಮಾಡುವಂತಹ ಒಂದು ಗೌರವ ಅದು. ಆದ್ರಿಂದ ಈ ಆಹಾರ ಮೇಳವು ಎರಡನೇದಾಗಿ ತಿಳಿಸ್ಕೊಡುವಂಥದ್ದು, ಮಕ್ಕಳುಗಳಿಗೆ ತಿಳಿಸ್ಕೊಡುವಂತ ಎರಡನೇ ಕೆಲಸ ಏನಂತಂದ್ರೆ, ಆಹಾರಕ್ಕೆ ಬೆಲೆ ಇದೆ, ಅದನ್ನ ನಾವು ವ್ಯರ್ಥವಾಗಿ ಖರ್ಚು ಮಾಡಬಾರ್ದು, ವ್ಯರ್ಥವಾಗಿ ಅದನ್ನ ಅನುಪಯೋಗವಾಗಿ ಅದನ್ನ ಬಿಸಾಕಬಾರ್ದು ಅನ್ನೋದು ಎರಡನೇ ಉದ್ದೇಶ. ಆದ್ರಿಂದ ನಿಮ್ಮ ಮಕ್ಕಳಿಗೆ ಎಲ್ರಿಗೂ ಕೂಡ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅವರೆಲ್ರಿಗೂ ಕೂಡ ಶುಭವಾಗ್ಲಿ, ಅತಿ ಹೆಚ್ಚು ಮಾರ್ಕೆಟಿಂಗ್ ಮಾಡ್ಲಿ, ಮತ್ತೆ ಮಕ್ಕಳುಗಳಿಗೆ ಇದರಿಂದ ವ್ಯಾವಹಾರಿಕ ಜ್ಞಾನ ಕೂಡ ಬರ್ತದೆ. ಅವ್ರು ಪಾರ್ಟಿಸಿಪೇಟ್ ಮಾಡೋದ್ರಿಂದ ನಾನು ಎಷ್ಟಕ್ಕೆ ಏನನ್ನು ಕೊಡ್ಬೇಕು, ನನಗೆ ಲಾಭ ಆಗ್ತಿದ್ಯಾ, ನಷ್ಟ ಆಗ್ತಿದ್ಯಾ,
ಇದೆಲ್ಲವನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು ಯಾವಾಗ ಅಂತ ಅಂದ್ರೆ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ. ಅದರಿಂದ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ, ಜಸ್ಟ್ ವಿಸಿಟಿಂಗ್ ಬಂದಿದೆಯಾ, ಆ ಮಕ್ಕಳುಗಳು ಕೂಡ ಮುಂದಿನ ಬರುವ ವರ್ಷದಲ್ಲಿ ಇದಕ್ಕಿಂತ ಹೆಚ್ಚಾಗಿ ಅವರು ಭಾಗವಹಿಸುವುದಕ್ಕೆ ಪ್ರೋತ್ಸಾಹ ಮಾಡಿ. ಮತ್ತೆ ಯಾರೆಲ್ಲ ಭಾಗವಹಿಸಿದಿರಾ ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ. ಮತ್ತೆ ಎಲ್ಲ ಮಕ್ಕಳು ಪೇರೆಂಟ್ಸ್ಗಳು ತುಂಬಾ ಶ್ರಮ ವಹಿಸಿ ಬಂದಿದ್ದೀರಾ, ನಿಮ್ಮೆಲ್ರಿಗೂ ಕೂಡ ನಾನು ತುಂಬಾ ಕೃತಜ್ಞತೆಯಾಗಿದ್ದೇನೆ. ಮತ್ತೆ ಇನ್ನೊಂದು ಮುಖ್ಯವಾಗಿ ವಿಚಾರ ಏನಂತಂದ್ರೆ, ಈ ಒಂದು ಎಲ್ಲ ಕಾರ್ಯಕ್ರಮಗಳನ್ನ ನೀವು ಆದಷ್ಟು ಪಬ್ಲಿಸೈಸ್ ಮಾಡಿ ನಮ್ಮ ಶಾಲೆ ಹೆಸರನ್ನ ಎಲ್ಲ ಕಡೆ ಪ್ರಸಾರ ಮಾಡ್ಬೇಕನ್ನೋದು ನಮ್ಮ ಒಂದು ಆರೈಕೆ, ನಮ್ಮ ಕೋರಿಕೆ ಕೂಡ ನಿಮ್ ಕಡೆಯಿಂದ. ನಮ್ಮ ಒಂದು ಸಣ್ಣ ಕೋರಿಕೆ ಅದು. ದಯವಿಟ್ಟು ನಿಮ್ಮ ವಾಟ್ಸಪ್ ಸ್ಟೇಟಸ್ ನಲ್ಲಿ, ಇನ್ಸ್ಟಾಗ್ರಾಮ್ ನಲ್ಲಿ, ನಿಮ್ಮ ಟ್ವಿಟರ್ ನಲ್ಲಿ ಅಥವಾ ಏನೇನೆಲ್ಲ ಸೋಷಿಯಲ್ ಮೀಡಿಯಾಗಳು, ಸ್ನ್ಯಾಪ್ಚಾಟ್ ಅಲ್ಲಿ ಏನೇನೆಲ್ಲ ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡ್ತೀರಾ, ದಯಮಾಡಿ ಅದರಲ್ಲಿ ಅಪ್ಲೋಡ್ ಮಾಡಿ ಅಂಡ್ ಪ್ರಮೋಟ್ ಅವರ್ ಸ್ಕೂಲ್. ಅಂಡ್ ಇನ್ ಕಮಿಂಗ್ ಡೇಸ್ ನಾವು ಇದಕ್ಕಿಂತನೂ ಸ್ಟ್ಯಾಂಡರ್ಡ್ ಆಗಿರೋ ಲೆವೆಲ್ ನಲ್ಲಿ, ಲಾಸ್ಟ್ ಇಯರ್ ನಾವು ಒಳಗಡೆ ಮಾಡಿದ್ವಿ. ದ ಪೇರೆಂಟ್ಸ್ ವರ್ ಸೇಡ್ ದಟ್ ಸರ್ ನೀವು ಒಳಗಡೆ ಮಾಡಿದ್ದೀರಾ, ಅದು ಕಂಜೆಸ್ಟೆಡ್ ಇದೆ, ಒಂದ್ ಸ್ವಲ್ಪ ಹೊರಗಡೆ ಮಾಡಿ ಅಂತ ಹೇಳಿದ್ರಿ. ಈ ಸರ್ತಿ ನಾವು ಹೊರಗಡೆ ಮಾಡಿದೀವಿ. ವಿ ಆರ್ ಟೇಕಿಂಗ್ ಯುವರ್ ವರ್ಡ್ಸ್ ಆಸ್ ದಿ ವೆರಿ ವೆರಿ ಸೀರಿಯಸ್ಲಿ. ಆ ಒಂದು ಮಾತುಗಳನ್ನ ತಗೊಂಡು ನಾವು ಅದ್ರ ಪ್ರಕಾರ ಮಾಡ್ತಾ ಇದ್ದೀವಿ. ಸೊ ಏನಾದ್ರೂ ಇದ್ರೆ ನಿಮ್ಗೆ ಲಾಸ್ಟ್ ಅಲ್ಲಿ ಒಂದು ಫೀಡ್ಬ್ಯಾಕ್ ಬುಕ್ ಅನ್ನು ಕೊಟ್ಟಿರ್ತಾರೆ. ಆ ಫೀಡ್ಬ್ಯಾಕ್ ಅಲ್ಲಿ ದಯವಿಟ್ಟು ಬರೀರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು. ಏನಾದ್ರು ತಿದ್ಕೊಳ್ಳೋದಿದ್ರೆ ತಿದ್ಕೋತೀವಿ, ಮತ್ತೆ ಅದು ಸರಿ ಹೋಗಿದ್ರೆ ನಾವು ಕೂಡ ಖುಷಿ ಪಟ್ಕೋತೀವಿ. ಅದರಿಂದ ಯಾರು ಮಿಸ್ ಮಾಡ್ದಾನೆ ಅಲ್ಲಿ ಫೀಡ್ಬ್ಯಾಕ್ ಬುಕ್ ನಲ್ಲಿ ಅಲ್ಲಿ ಫ್ರೆಂಡ್ ಕೌಂಟರ್ ಅಲ್ಲಿ ಇರ್ತದೆ, ಅದರಲ್ಲಿ ಬರಿಬೇಕಂತ ನಾನು ವಿನಂತಿಸ್ಕೊಳ್ತೇನೆ. ನಿಮ್ಮೆಲ್ರಿಗೂ ಶುಭವಾಗ್ಲಿ. ಅಧಿಕವಾಗಿ ಭಾಗವಹಿಸೋದಕ್ಕೆ ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು. ಅಂಡ್ ಇಷ್ಟೊತ್ತು ನನ್ನ ಮಾತುಗಳನ್ನು ಕೇಳಿಸ್ಕೊಂಡಂತ ಸರ್ಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಆಗಲಿ ಶಾಲೆ ಮತ್ತಷ್ಟು ಉತ್ತಮವಾದ ರೀತಿಯಲ್ಲಿ ಬೆಳೀಲಿ ಅಂತ ಆಶಿಸ್ತಾ, ಈ 1ರಿಂದ 10ನೇ ತರಗತಿ ಗಂಟೆ ಇರುವಂತಹ ಎಲ್ಲ ಮಕ್ಕಳಿಗೂ ಕೂಡ ಶುಭವಾಗಲಿ ಅಂತ ಕೋರ್ಕೊಳ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. Fest is going on, and I really like to thank our principal sir and HM and the complete staff member who have organized this very well, and especially our Ravi Shankar father who has make out the time and came here, and BO sir and the taluka and one more person exactly I don't know. Anyhow, thank you everyone and for attending the program. Thanks a lot sir. ಗುಡ್ ಆಫ್ಟರ್ನೂನ್ ಎವ್ರಿವನ್. ಆಲ್ರೆಡಿ ಈಗ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ವೆನ್ ವಿ ಕಾಲ್ ಸರ್, ನಮ್ಮ ದೊಡ್ಡಸ್ವಾಮೇಗೌಡ ಸರ್ ಅವರನ್ನ ನಾವು ಯಾವಾಗ ಇನ್ವೈಟ್ ಮಾಡಿದ್ವಿ, ಅದು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಐ ವಾಂಟೆಡ್ ಟು ಶೇರ್ ದಿಸ್ ವಿತ್ ಆಲ್. ನಮಸ್ತೆ, ನಾನು ಶಿಲ್ಪಾ ಮಹದೇವಸ್ವಾಮಿ. TV1 ಕನ್ನಡ ವಾಹಿನಿಗೆ ಸ್ವಾಗತ. ಇದು ಕನ್ನಡಿಗರ ಧ್ವನಿ, KR ನಗರ. ವೀಕ್ಷಕರೇ, ನಾವಿಂದು ನಗರದ ಶಿಕ್ಷಣ ಸಂಸ್ಥೆಯಾದ ಮಾಡಲ್ ಪಬ್ಲಿಕ್ ಸ್ಕೂಲಿನ ಫುಡ್ ಫೆಸ್ಟ್ ಇವೆಂಟ್ ಅಲ್ಲಿ ಪಾಲ್ಗೊಂಡಿದ್ದೇವೆ. ಫುಡ್ ಫೆಸ್ಟಿವಲ್ಗೆ ಚೀಫ್ ಗೆಸ್ಟ್ ಆಗಿ ಬಂದಿರುವಂತಹ ನಗರದ ಖ್ಯಾತ ಮೂಳೆ ತಜ್ಞರಾದ ಮೆಹಬೂಬ್ ಖಾನ್ ಸರ್ ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರು ಸಂಸ್ಥೆಯನ್ನು ಕುರಿತು ಹಾಗೆ ಫುಡ್ ಫೆಸ್ಟ್ ಕಾರ್ಯಕ್ರಮವನ್ನು ಕುರಿತು ಏನನ್ನು ಹೇಳಲು ಇಚ್ಛಿಸುತ್ತಾರೆ ಎಂದು ಕೇಳಿ ತಿಳಿದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಎರಡನೇದು ಫಸ್ಟ್ ಆಗಿ TV1 KR ನಗರ ಚಾನಲ್ ಅವ್ರಿಗೆ ಹೊಸ ವರ್ಷದ ಶುಭಾಶಯಗಳು. ಎರಡನೇದಾಗಿ ಇವತ್ತು ನಾವು ಇಲ್ಲಿ ಫುಡ್ ಫೆಸ್ಟಿವಲ್ ಅಂತ ಮಾಡಿದ್ದಾರೆ ಮಾಡರ್ನ್ ಪಬ್ಲಿಕ್ ಸ್ಕೂಲಲ್ಲಿ. ನಾವು ಇವತ್ತು ಇನಾಗ್ರೇಷನ್ಗೆ ಅಂತ ಬಂದಿದ್ದೀವಿ. ಫುಡ್ ಇನಾಗ್ರೇಷನ್ ಭಾಳ ಚೆನ್ನಾಗಿತ್ತು. ಆದ್ದರಿಂದ ಪಬ್ಲಿಕ್ ಸ್ಕೂಲಲ್ಲಿ ಇವತ್ತು 300ರಿಂದ 350 ಮಕ್ಕಳು ಎಜುಕೇಷನ್ ಪಡೀತಾ ಇದ್ದಾರೆ. ಅದು ಇಂಗ್ಲೀಷ್ ಮೀಡಿಯಮಲ್ಲಿ. ಇದು ಇಂಗ್ಲೀಷ್ ಮೀಡಿಯಮ್ಮು ಭಾಳಷ್ಟು ಜನ ಸೆಂಟ್ ಜೋಸೆಫ್ಗೆ ಹೋಗ್ತಾಯಿದ್ರು, ಇಲ್ಲ ಲಯನ್ಸ್ ಕ್ಲಬ್ ಹೋಗ್ತಾಯಿದ್ರು, ಇಲ್ಲ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾಯಿದ್ರು. ಬಟ್ ಈಗ ಮಾಡರ್ನ್ ಪಬ್ಲಿಕ್ ಸ್ಕೂಲ್ ಅಂತ ಏನಿದೆ, ಇನ್ನು ಮುಂದಿನ ದಿನಗಳಲ್ಲಿ 300ರಿಂದ 3000 ಮಕ್ಕಳಾಗಲಿ, ಇನ್ನೂ ಹೈ ಎಜುಕೇಷನ್ ತೊಗೊಳ್ಳಿ, ಮಕ್ಕಳು ಇನ್ನೂ ಬೆಳೀಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು. ಇಂದು ನಮ್ಮೊಂದಿಗೆ ಮಾಡಲ್ ಸ್ಕೂಲಿನ ಫುಡ್ ಫೆಸ್ಟಿವಲ್ ಇವೆಂಟ್ಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ದೊಡ್ಡಸ್ವಾಮೇಗೌಡರು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರು ಸಂಸ್ಥೆಯನ್ನು ಕುರಿತು ಹಾಗೂ ಫುಡ್ ಫೆಸ್ಟ್ ಇವೆಂಟ್ ಅನ್ನು ಕುರಿತು ಏನನ್ನು ಹೇಳಲು ಇಚ್ಛಿಸುತ್ತಾರೆ ಎಂದು ಕೇಳಿ ತಿಳಿಯೋಣ. ಮಾಡರ್ನ್ ಪಬ್ಲಿಕ್ ಸ್ಕೂಲಿನ
ವತಿಯಿಂದ ಈ ದಿನ ಫುಡ್ ಫೆಸ್ಟಿವಲ್ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಮಗೂ ಕೂಡ ಆಹ್ವಾನ ಮಾಡಿದ್ದಾರೆ, ಬಂದಿದ್ದೀವಿ. ಏನಂದರೆ ಫುಡ್ ಫೆಸ್ಟಿವಲ್ ಅಂದರೆ ಮಕ್ಕಳಿಂದನೇ ಅದನ್ನು ತಯಾರು ಮಾಡಿ ಕೊಡುವಂಥ ಕಾರ್ಯಕ್ರಮ ಇದಾಗಿರೋದ್ರಿಂದ ಅದು ನಿಜಕ್ಕೊಂದು ವಿಶೇಷವಾದಂಥ ಕಾರ್ಯಕ್ರಮ. ಫುಡ್ ಫೆಸ್ಟಿವಲ್ ದೊಡ್ಡವರು ಮಾಡೋದಕ್ಕೂ ಮಕ್ಕಳು ಇರುವಂಥ ವಿದ್ಯಾರ್ಥಿಗಳು ಮಾಡುವುದಕ್ಕೂ ವ್ಯತ್ಯಾಸ. ಅದು ತುಂಬ ಉತ್ತಮವಾದಂಥ ಕಾರ್ಯಕ್ರಮವನ್ನು ಇವತ್ತು ಮಾಡರ್ನ್ ಪಬ್ಲಿಕ್ ಸ್ಕೂಲವರು ಮಾಡ್ತಾ ಇದ್ದಾರೆ. ತುಂಬ ಸಂತೋಷವಾದಂಥ ವಿಷಯ. ಕ್ಯಾಮ್ರಾಮನ್ ಚಂದ್ರು ಜೊತೆ ಶಿಲ್ಪಾ ಮಹದೇಸ್ವಾಮಿ, TV1 ಕನ್ನಡ ವಾಹಿನಿ. ಇದು ಕನ್ನಡಿಗರ ಧ್ವನಿ, KR ನಗರ.